ನಿನ್ನೆ ದಿನ ಅಂದರೆ ದಿನಾಂಕ 11/2/2026 ನಮ್ಮ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೋಡ್ ರೇಜ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಗೆ ನಂಜುಂಡ ಅಂತಕ್ಕಂಥವರು ಫಿರ್ಯಾದಿದಾರರು ಹಲಸೂರು ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ನೀಡಿದ ಮೇರೆಗೆ ಒಂದು ಕ್ರೈಮ್ ನಂಬರ್ 60/26 ಅಂಡರ್ ಸೆಕ್ಷನ್ 109 ಸಬ್ಸೆಕ್ಷನ್ 1 ಆ್ಯಂಡ್ 352 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಂದರೆ ಮುಂಚೆ ನಾವು 307 ಅಟೆಂಪ್ಟ್ ಮರ್ಡರ್ ಅಂತ ಹೇಳ್ತೀವಿ, ಆ ಸೆಕ್ಷನ್ ಅಡಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ನಂಜುಂಡ, ಇವ್ರದ್ದು ವಯಸ್ಸು ಸುಮಾರು 39. ಇವರು ವೃತ್ತಿ ಡ್ರೈವರ್ ಆಗಿರ್ತಾರೆ ಮತ್ತು ಈ ಹೂವಿನ ವ್ಯಾಪಾರ ಮಾಡ್ತಕ್ಕಂಥವ್ರು. ಸೊ ಇವರು ಫಿರ್ಯಾದಿ ಪ್ರಕಾರ ನಿನ್ನೆ ಸುಮಾರು 12:30ಯಿಂದ 1 ಗಂಟೆ ಮಧ್ಯದಲ್ಲಿ ಇವರು ಹೊಸಕೋಟೆಯಿಂದ ಹೂವನ್ನು ತೆಗೆದುಕೊಂಡು ಮಾರಾಟ ಮಾಡಲಿಕ್ಕೆ ಬರಬೇಕಾದ್ರೆ ಟ್ರಿನಿಟಿ ಸರ್ಕಲ್ ಹತ್ರ ಅಲ್ಲಿ ಪಾಸ್ ಆಗಿ ಜನರಲ್ KS ತಿಮ್ಮಯ್ಯ ರಸ್ತೆ ಅಲ್ಲಿ ಸಿಗ್ನಲ್ ಬಿದ್ದಿರುತ್ತೆ. ಅಲ್ಲಿ ಪಾಸ್ ಆಗಬೇಕಾದ್ರೆ ಇಂಡಿಕೇಟರ್ ಹಾಕಿಬಿಟ್ಟು ಕೈಯಿಂದ ಸಿಗ್ನಲ್ ತೋರಿಸಿ ಇವರು ಪಾಸ್ ಆಗ್ತಾ ಇರಬೇಕಾದ್ರೆ ಹಿಂದಿಂದ ಒಂದು ಮಾರುತಿ ಎರ್ಟಿಗಾ ವೆಹಿಕಲ್ ಬಂದು ಸ್ವಲ್ಪ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಬಂದು ಅವ್ರಿಗೆ ಬೈತಾರೆ, ಅವಾಚ್ಯವಾಗಿ ಬೈತಾರೆ. ಸೊ ಬೈದ ಮೇಲೆ ಇವರು ಈ ಕಡೆ ರೋಡಿಗೆ ಬರ್ತಾರೆ, ಮುಂದೆ ಆ ಎರ್ಟಿಗಾ ಹೋಗುತ್ತೆ, ಮಾರುತಿ ಎರ್ಟಿಗಾ ವೆಹಿಕಲ್ ಹೋಗುತ್ತೆ. ಸೊ ಇವರು ಮತ್ತೆ ವಾಪಸ್ ಹೋಗಿ ಯಾಕೆ ನೆಕ್ಸ್ಟ್ ಸಿಗ್ನಲ್ಲಿಗೆ ಹೋಗಿ ಯಾಕೆ ನೀವು ಬೈದ್ರಿ ಅಂತ ಕೇಳಿದಾಗ ಅವರು ಗಾಡಿ ನಿಲ್ಲಿಸಲ್ಲ. ಅವ್ರು ಮತ್ತೆ ಬೈತಾ ಏನು ಮಾಡ್ತಾರೆ, ಗಾಡಿಯನ್ನು ಮೂವ್ ಮಾಡ್ತಾರೆ. ಸೊ ಇವರು ಕೇಳಿಕೆ ನಿಂತಿರ್ತಾರೆ, ಆವಾಗ ಬಾನೆಟ್ ಮೇಲೆ ಅವ್ರು ಕೈ ಇಟ್ಟಿರ್ತಾರೆ. ಅದೇ ಅವರು ಆ ವೆಹಿಕಲ್ ಏನು ಫಾಸ್ಟಾಗಿ ಮೂವ್ ಆಗುತ್ತೆ, ಆ ಬಾನೆಟ್ ಮೇಲೆ ಬಿಟ್ಬಿಟ್ಟು ಅವ್ರು ಕಂಟಿನ್ಯೂ ಮೂವ್ ಆಗುತ್ತೆ ಗಾಡಿ. ಸೊ ಅವ್ರು ಬಾನೆಟ್ ಮೇಲೆ ಇದ್ದರೂ ಸಹಿತ ಅವರು ಚಾಲಕರು ಯಾರಿದ್ದಾರೆ, ಡ್ರೈವರ್ ಸುರೇಶ್ ಅಂತಕ್ಕಂಥವ್ರು, ಮಾರುತಿ ಡ್ರೈವರ್, ಅವ್ರು ನಿಲ್ಸಲ್ಲ. ಒಂದು ಅರೌಂಡ್ 500 ಮೀಟರ್ ಹಾಗೆ ಹೋಗ್ತಾರೆ. ಎಲ್ಲ ಜನ ಎಲ್ಲ ಹಿಡಿದು ಸಹಿತ ಇವರು ನಂಜುಂಡ ಅವರು ಕಿರಿಸ್ತಾ ಇದ್ರು ಸಹಿತ ಅವರು ನಿಲ್ಲಿಸದೆ ಭಾಳ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಏನಾದರೂ ಆಗ್ಬೋದಿತ್ತು, ಬಿಟ್ಬಿಟ್ಟು ಅವ್ರದ್ದು ಸಾವು ಆಗ್ಬೋದಿತ್ತು ಅಥವಾ ಅವ್ರ ಉದ್ದೇಶ ಏನಿತ್ತು ಅಂತಕ್ಕಂಥದ್ದು ನಾವು ಇನ್ವೆಸ್ಟಿಗೇಷನ್ ತಿಳ್ಕೊಬೇಕಾಗುತ್ತೆ. ಈ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅವರು ಈ ಥರ ಅಲ್ಲಿ ಗಲಾಟೆ ಅಂದರೆ ಈ ಥರ ನನಗೆ ಅವಾಚ್ಯವಾಗಿ ಬೈದಿದ್ದಕ್ಕೆ ನಾನು ಕೇಳಿಕ್ಕೆ ಹೋದಾಗ ಇವರು ನನ್ನ ಕೊಲೆ ಮಾಡೋ ಉದ್ದೇಶದಿಂದ ಈ ಥರ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಿದ ಮೇಲೆ ನಾವು 307 ಅಂದರೆ 109 ಸಬ್ಸೆಕ್ಷನ್ 1 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ಯಾರು ಆರೋಪಿ ಇದ್ದಾರೆ ಸುರೇಶ್, ಇವರು ಪ್ರಾಪರ್ಟಿ ಮ್ಯಾನೇಜರ್ ಅಂತ, ಪ್ರಾಪರ್ಟಿಯನ್ನು ಮ್ಯಾನೇಜ್ ಮಾಡ್ತಕ್ಕಂಥವ್ರು. ಇವ್ರನ್ನ ನಾವು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿ ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದೀವಿ 307 ಕೇಸಲ್ಲಿ. ಮತ್ತು ಕಾರ್ ಏನದು ಯೂಸ್ ಆಗಿತ್ತು, ಆ ಕಾರನ್ನು ಸಹಿತ ನಾವು ಸೀಸ್ ಮಾಡಿದ್ದೀವಿ.